ಅದು ಪ್ರಸಿದ್ಧ ಮಠ. ಬಟ್ ಆ ಮಠದಲ್ಲಿ ಮಹಿಳೆಯ ಜೊತೆಗೆ ಅಪ್ರಾಪ್ತ ಹುಡುಗಿಯನ್ನು ಇಟ್ಕೊಂಡು ಸ್ವಾಮೀಜಿ ಮಾಡಬಾರದ ಕೆಲಸವನ್ನ ಮಾಡ್ತಿದ್ದಾರೆ ಅನ್ನೋದು ಯುವಕರ ಗ್ಯಾಂಗ್ನ ಆರೋಪ ಆಗಿತ್ತು. ಅಟ್ಯಾಕ್ ಮಾಡಿದ್ರು, ನೈತಿಕ ಪೊಲೀಸ್ಗಿರಿಯನ್ನ ಪ್ರದರ್ಶನ ಮಾಡಿದ್ರು. ಈಗ ಈ ವಿಚಾರ ಶಾಸಕರ ಅಂಗಳಕ್ಕೆ ಹೋಗಿ ತಲುಪಿದೆ. ಏನಾಗ್ತದೆ ಬನ್ನಿ ನೋಡ್ಕೊಂಡು ಬರೋಣ. ಸ್ವಾಮೀಜಿ ವಿರುದ್ಧ ಅನೈತಿಕ ಚಟುವಟಿಕೆಯ ಆರೋಪ. ಸ್ವಾಮೀಜಿ ಕೊಠಡಿಗೆ ನುಗ್ಗಿದ ಯುವಕರ ಗ್ಯಾಂಗ್ ದಾಂಧಲೆ. ಮಠದ ಸ್ವಾಮೀಜಿಯ ಕೊಠಡಿಯಲ್ಲಿ ಮಹಿಳೆ ಮತ್ತು ಆಕೆಯ ಅಪ್ರಾಪ್ತ ಮಗಳು, ಆಕ್ರೋಶಗೊಂಡ ಯುವಕರಿಂದ ಅಟ್ಯಾಕ್, ಹಲ್ಲೆ, ವಾಗ್ವಾದ, ತಳ್ಳಾಟ, ನೂಕಾಟ. ಸ್ಥಳದಲ್ಲಿ ಬಿಗುವಿನ ವಾತಾವರಣ. ಸ್ವಾಮೀಜಿಯನ್ನು ನೆನೆದು ಕಣ್ಣೀರಿಡ್ತಾ ಇರುವ ಮಠದ ಭಕ್ತರು. ಅಷ್ಟಕ್ಕೂ ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಶಿವಪುರ ಗ್ರಾಮದ ಅಡವಿ ಸಿದ್ದೇಶ್ವರ ಮಠದಲ್ಲಿ. ಯುವಕರ ಗುಂಪಿನಿಂದ ಸ್ವಾಮೀಜಿಗೆ ಕಪಾಳ ಮೋಕ್ಷ, ಅವಾಚ್ಯ ಶಬ್ದಗಳಿಂದ ನಿಂದನೆ, ನೈತಿಕ ಪೊಲೀಸ್ಗಿರಿ. ಮೊನ್ನೆ ರಾತ್ರಿ ಈ ಮಠ ಅಕ್ಷರಶಃ ರಣಾಂಗಣವಾಗಿ ಮಾರ್ಪಟ್ಟಿತ್ತು. ಈ ಮಠದ ಪೀಠಾಧಿಪತಿ ಅಡವಿ ಸಿದ್ದರಾಮ ಸ್ವಾಮೀಜಿ ಮಹಿಳೆಯೊಬ್ಬಳನ್ನ ಕೊಠಡಿಯಲ್ಲಿ ಕರೆದುಕೊಂಡು ಉಳಿದುಕೊಂಡಿದ್ದಾರೆ ಅಂಥೇಳಿ ಕೆಲ ಯುವಕರು ಏಕಾಏಕಿ ಮಠದ ಮೇಲೆ ದಾಳಿ ಮಾಡಿದ್ರು. ಈ ವೇಳೆ ಮಠದ ರೂಮ್ನಲ್ಲಿ ಹೋದ ಯುವಕರ ಕಣ್ಣಿಗೆ ಸ್ವಾಮೀಜಿ ಹಾಗೂ ಓರ್ವ ಮಹಿಳೆ, ಆಕೆಯ 15 ವರ್ಷದ ಮಗಳು ಕಂಡಿದ್ದಾರೆ. ಸ್ವಾಮೀಜಿ ಮಾಡಬಾರದ ಕೆಲಸ ಮಾಡ್ತಿದ್ದಾರೆ ಅಂಥೇಳಿ ಆರೋಪಿಸಿ ಯುವಕರು ಸ್ವಾಮೀಜಿಯ ಕಪಾಳಕ್ಕೆ ಹೊಡೆದು ಬಳಿಕ 15 ವರ್ಷದ ಬಾಲಕಿಯ ಬಟ್ಟೆ ಹರಿದು ಎಳೆದಾಡಿ ಅವಾಚ್ಯವಾಗಿ ನಿಂದಿಸುವ ಮೂಲಕ ನೈತಿಕ ಪೊಲೀಸ್ಗಿರಿಯನ್ನು ಪ್ರದರ್ಶನ ಮಾಡಿದ್ದಾರೆ. ಇತ್ತ ಗ್ರಾಮಸ್ಥರು ಕೂಡ ಮಠಕ್ಕೆ ಕರೆಸಿಕೊಂಡು ಸ್ವಾಮೀಜಿ ತಪ್ಪು ಕೆಲಸ ಮಾಡ್ತಿದ್ರು ಅಂತ ಹೇಳಿ ಮಹಿಳೆ ಮತ್ತು ಆಕೆಯ ಮಗಳು ಮತ್ತು ಸ್ವಾಮೀಜಿಯನ್ನ ರಾತ್ರೋರಾತ್ರಿ ಊರು ಬಿಡಿಸಿದ್ದಾರೆ. ಸರಿ ಇದ್ದೀರಿ ಕೆಲಸ ಬಡ್ಡಿಂದಾರು ಸರಿ. ನಾವೇನು ಮಾಡಿದ್ವು ಇರಲಿ, ನಮ್ಮ ಮಠಕ್ಕೆ ಯಾರು ಇಲ್ಲ ಇರಲಿ, ಅವರು ಮಾಡ್ಕೊಂಡೇನ ಹಂಗಾರೆ ಮುಂದುವರ್ಸ್ಕೊಂಡು ಹೋಗ್ಲತ್ತ ನಾವು ಗಪ್ಪಾಗಿ. ಅಲ್ಲಿ ಅಂಕಲಿಗೆ ಮಠದಾಗೂ ಕೆಲವೊಂದು ಸ್ವಾಮೀಜಿ 10 ರೂಪಾಯಿ ಅವ್ರಿಗೆ ಯಾರಿಗೂ ಮಾಸ್ತರ್ಗಳಿಗೆ ಕೊಟ್ಟಿಲ್ಲ, ಯಾರಿಗೂ ಕೊಟ್ಟಿಲ್ಲ. ಏನ್ರಿ ಆ ಬರೀ ರಾಸಲಿ ಎಟ್ಟ ಮಾಡವ ಸ್ವಾಮೀಜಿ. ಈಗ ಚಿತ್ರದ ಸ್ವಾಮಿ ಮಾಡಿಲ್ರಿ, ಇವ್ರವರೆಲ್ಲ ಅಗಲ ಇವ್ರ. ಇನ್ನು ಈ ವಿಚಾರ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಭೇಟಿ ಕೊಟ್ಟ ಪೊಲೀಸರು ಪರಿಸ್ಥಿತಿ ತಿಳಿಗೊಳಿಸಿ ಎಲ್ಲರನ್ನೂ ಕೂಡ ಕಳುಹಿಸುವ ಕೆಲಸ ಮಾಡಿದ್ದಾರೆ. ಇಲ್ಲಿ ಸ್ವಾಮೀಜಿ ಮೇಲೆ ಹಲ್ಲೆ ಮಾಡಿ ಬಾಲಕಿಯನ್ನ ಎಳೆದಾಡಿ ಹಲ್ಲೆ ಮಾಡಿದ್ದಾರೆ. ಈ ಎಲ್ಲ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಪೊಲೀಸರು ಹಲ್ಲೆ ಮಾಡಿದವರ ಮೇಲೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇನ್ನು ಗಲಾಟೆ ಆಗ್ತಿದ್ದಂತೆ ಸ್ವಾಮೀಜಿ ಗೋಕಾಕ್ ನಗರದಲ್ಲಿರುವ ಮಠವೊಂದರಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಇತ್ತ ಮಠಕ್ಕೆ ಬಂದ ಮಹಿಳಾ ಭಕ್ತರು ಸ್ವಾಮೀಜಿಯನ್ನು ನೆನೆದು ಕಣ್ಣೀರಿಟ್ಟಿದ್ದಾರೆ. ಇತ್ತ ಈ ವಿಚಾರ ಸ್ಥಳೀಯ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಂಗಳಕ್ಕೆ ಬಂದಿದ್ದು ಅವರ ಸಮ್ಮುಖದಲ್ಲಿ ಪ್ರಕರಣ ಇತ್ಯರ್ಥಕ್ಕೆ ಸ್ವಾಮೀಜಿ ಪರ ಭಕ್ತರು ಒತ್ತಾಯಿಸಿದ್ದಾರೆ. ಶನಿವಾರ ದಿನ ರಾತ್ರಿ ರೀ ನಮ್ಮಲ್ಲಿ ಪ್ರತಿ ಅಮಾಸೆ ದಿನ ಶಿವಾನುಭವ ಗೋಷ್ಠಿ ಅಂತ ಕಾರ್ಯಕ್ರಮ ಆಗತ್ತೆ ರೀ. ಅದು ಶಿವಾನುಭವ ಗೋಷ್ಠಿಗೆ ಕಾರ್ಯಕ್ರಮಕ್ಕೆ ಅಮಾಸೆಗೆ ಭಕ್ತಾದಿಗಳು ಊರಿಂದ ಬೇರೆ ಊರಿಂದ ನಮ್ಮ ಮಠಕ್ಕೆ ಬರ್ತಾರೆ ರೀ. ಬಂದ ಸಮಯದಾಗ ತಾಳಿಕೋಟಿಂದ ಪ್ರತಿ ತಿಂಗಳು ಬರ್ತಾರೆ ರೀ. ಅವ್ರ ಯಜಮಾನ್ರು ಅಥವಾ ಅವ್ರ ಮಕ್ಕಳು ಅಥವಾ ಪ್ರತಿ ತಿಂಗಳು ಅಡ್ವಾಪದಕ್ಕೆ ನಡ್ಕೊಳಕ್ಕೆ ಬರ್ತಾರೆ ರೀ. ಬಂದ ಸಮಯದಾಗ ಅವ್ರ ರಾತ್ರಿ ಊಟ ಮಾಡಿ ಹೊರಗೆ ಕೂತಾಗ ಸ್ವಾಮಿಗಳ ಜೋಡಿ ಮಾತಾಡ್ಕೊತ ಕೂತಾಗ ಏಕಾಏಕಿ ಯಾರೋ ಗೊತ್ತಿಲ್ಲ, ನಾವು ಇದ್ದಿರ್ಕಿಲ್ಲ, ನಾವು ಊರಾಗ ಇದ್ದಿರ್ಕಿಲ್ಲ, ಏಕಾಏಕಿ ಅಟ್ಯಾಕ್ ಮಾಡಿ ಸ್ವಾಮಿಗಳನ್ನ ಕೀಲಿ ಹಾಕಿ ಸುಮ್ಮನೆ ವಿಡಿಯೋ ಮಾಡಿ ಇದನ್ನು ಮಾಡಿದ್ದಾರೆ ಅಷ್ಟೇ. ಸ್ವಾಮೀಜಿ ನಿನ್ನೆ ಉದ್ವಿಗ್ನ ಸ್ಥಿತಿ ಉಂಟಾಗೋಣ ಏನಾರು ಊರಾಗ ಗೊಂದಲ ಆಗಬಾರ್ದು ಅಂಥೇಳಿ ನಾವು ಇಲ್ಲಿ ಗೋಕಾಕ್ ತಂದು ಒಬ್ಬರು ಸ್ವಾಮೀಜಿ ಮಾಡಿದಾಗ ಬಿಟ್ಟಿದ್ದೀವಿ. ಒಂದಷ್ಟು ಕಿಡಿಗೇಡಿಗಳು ರಾತ್ರಿ ಸಮಯದೊಳಗೆ ಅಲ್ಲಿ ದುಶ್ಚಟಗಳನ್ನ ಮಾಡೋ ಸಲುವಾಗಿ ಬಂದಿದ್ರು. ಅವುಗಳನ್ನ ಇಲ್ಲಿ ಯಾಕೆ ಮಾಡಾಕತ್ತೀರಿಪ್ಪ ಅಂತ ಕೇಳಿದ್ದಕ್ಕಾಗಿ ಈ ರೀತಿ ಹುನ್ನಾರಗಳನ್ನ ಎಬ್ಬಿಸಿ ಮಠಕ್ಕೆ ಬಂದಿರತಕ್ಕಂಥ ಪಾಪ ಅವ್ರ ಮೇಲೆ ಅವರು ನೀವೆಲ್ಲ ಈಗಾಗಲೇ ನೋಡ್ತಾ ಇರ್ತಕ್ಕಂಥ ವಿಡಿಯೋಗಳೊಳಗೆ ಹಲ್ಲೆ ಮಾಡಿರ್ತಕ್ಕಂಥದ್ದು. ಮತ್ತು ಇದು ಯಾವುದೋ ಬೇರೆ ದುರುದ್ದೇಶಗಳು ಇಲ್ಲ ಇದ್ರೊಳಗೆ. ಒಟ್ಟಾರೆ ಅದೇನೇ ಇರಲಿ, ಸ್ವಾಮೀಜಿ ಮಠದಲ್ಲಿ ತಪ್ಪು ಮಾಡ್ತಿದ್ರಾ ಅಥವಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿರೋದು ಪೊಲೀಸರು. ಆದರೆ ಕೆಲ ಯುವಕರೇ ತೀರ್ಮಾನಕ್ಕೆ ಬಂದು ಗಲಾಟೆ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಈಗ ಪ್ರಶ್ನೆಯಾಗಿದೆ. ದಿಲೀಪ್, ಪಬ್ಲಿಕ್ ಟಿವಿ, ಬೆಳಗಾವಿ.